ಮಿತ್ರರೇ ನಮಸ್ಕಾರ. ನಾವು ಇವತ್ತು ಒಬ್ಬ ವ್ಯಕ್ತಿಯ ರಾಶಿಯ ಮೇಲೆ ಅಂದ್ರೆ ಚಂದ್ರ ಯಾವ ರಾಶಿಯಲ್ಲಿ ಕುಳಿತುಕೊಂಡಿದ್ದಾನೆ, ಅದು ಹೇಗೆ ಆ ವ್ಯಕ್ತಿಯ ಮನಸ್ಥಿತಿಯನ್ನ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದನ್ನ ನೋಡೋಣ. ಮತ್ತು ಈ ಚಂದ್ರನ ಮೇಲೆ ಕೆಲವೊಂದಿಷ್ಟು ಆಸ್ಪೆಕ್ಟ್ ಅಂತ ಹೇಳಿದ್ರೆ ದೃಷ್ಟಿಗಳು ಬಿದ್ದಾಗ ಈ ಒಂದಿಷ್ಟು ಗುಣಗಳೇನಾಗ್ತವೆ ಅಂತ ಹೇಳಿದ್ರೆ ಬದಲಾಗ್ತಾ ಹೋಗುತ್ತೆ. ಮಿತ್ರರೇ, ಏನಕ್ಕೆ ನಾವು ಚಂದ್ರ ಮೈಂಡ್ ಸೆಟ್ ಅನ್ನ ಡಿಸೈಡ್ ಮಾಡ್ತಾನೆ ಅಥವಾ ರಾಶಿ ಮೈಂಡ್ ಸೆಟ್ ಅನ್ನ ಡಿಸೈಡ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ, ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ, ಮನಸ್ಸನ್ನ ರೆಪ್ರೆಸೆಂಟ್ ಮಾಡ್ತಾನೆ. ಮತ್ತು ಚಂದ್ರ ಏನಕ್ಕೆ ಕಾರಕ ಅಂತ ಹೇಳಿದ್ರೆ ವಾಟರ್ ಅಂತ ಹೇಳಿದ್ರೆ ನೀರಿನ ತತ್ವಕ್ಕೆ ಆತ ರೆಪ್ರೆಸೆಂಟ್ ಮಾಡೋದ್ರಿಂದ ನೀರ್ ಏನ್ ಮಾಡುತ್ತೆ, ಅಬ್ಸರ್ವ್ ಮಾಡ್ಕೊಳತ್ತೆ. ನಾವೇನ್ ಎಸ್ತರು ಏನ್ ಹಾಕಿದ್ರು ಅದನ್ನ ತನ್ನ ಒಳಗಿಟ್ಕೊಳ್ಳುತ್ತೆ. ಹಾಗೆ ಚಂದ್ರ ಯಾವ ರಾಶಿಯಲ್ಲಿ ಕುಳಿತುಕೋತಾನೋ ಆ ರಾಶಿಯ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗಳನ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗ್ತಾನೆ. ಮತ್ತೆ ಅದು ಅಲ್ಲದೆ ಚಂದ್ರ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ ಅಂತ ಹೇಳಿದ್ರೆ ಆಹಾರವನ್ನು ಕೂಡ ರೆಪ್ರೆಸೆಂಟ್ ಮಾಡೋದ್ರಿಂದ ಅದಕ್ಕೆ ಹೇಳೋದು ಒಬ್ಬ ಮನುಷ್ಯ ಯಾವ ರೀತಿಯಾದಂತಹ ಆಹಾರವನ್ನು ಆತ ಸೇವಿಸ್ತಾನೋ ಅದೇ ಆಗ್ತಾನೆ ಅನ್ನುವಂಥದ್ದು. ಇಲ್ಲಿ ಯಾವ ರೀತಿಯ ಆಹಾರ ಅಂತ ಹೇಳಿದ್ರೆ ಕೇವಲ ಸಾತ್ವಿಕ ಆಹಾರ, ತಾಮಸಿಕ ಆಹಾರ ಆ ರೀತಿ ಅಲ್ಲ. ಯಾವ ವ್ಯಕ್ತಿ ಆ ಆಹಾರವನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತ ನಾನು ಆಗ್ಲೇ ಹೇಳ್ದಾಗ್ಲೇನೆ ಮೂನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಒಬ್ಬ ವ್ಯಕ್ತಿ ಯಾವ ಆಲೋಚನೆ ಇಟ್ಕೊಂಡು ಆಹಾರವನ್ನ ಮಾಡ್ತಾ ಇರ್ತಾನೆ ಅನ್ನುವಂಥದ್ದು ಬಹಳ ಪರಿಣಾಮ ಬೀರುತ್ತೆ. ಅದಕ್ಕೇನೆ ಹಿಂದೆ ಯಾವಾಗ್ಲೂ ಮನೇಲಿ ಮಾಡಿದ್ದನ್ನೇ ತಿನ್ಬೇಕು ಅಂತಿದ್ದು. ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಮಾಡ್ಬೇಕಾದ್ರೆ ಒಂದು ಪ್ರೀತಿ ಇರುತ್ತೆ, ನಾನು ಮಾಡೋದನ್ನ ನಮ್ಮ ಮನೆಯವರು ತಿಂತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆದ್ರಿಂದ ಆ ಮನಸ್ಥಿತಿಯಿಂದ ಆಹಾರ ಮಾಡ್ತಿದ್ದಾಗ ಆಹಾರದಲ್ಲೂ ಕೂಡ ಆ ಪಾಸಿಟಿವ್ ಕಂಟೆಂಟ್ ಇದ್ಬಿಟ್ಟು ಎಲ್ರಿಗೂ ಒಳ್ಳೇದಾಗ್ತಿತ್ತು ಮತ್ತು ಹೆಲ್ತಿ ಕೂಡ ಆಗಿರ್ತಿದ್ರು. ಮಿತ್ರರೇ, ಇಂತಹ ಚಂದ್ರ ಜಾತಕದಲ್ಲಿ ಏನಾದ್ರೂ ಮೇಷ ರಾಶಿಯಲ್ಲಿತ್ತು ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದು ನೋಡೋಣ. ಇಂತಹ ವ್ಯಕ್ತಿಗಳು ಏನಾಗಿರ್ತಾರೆ ಅಂತ ಹೇಳಿದ್ರೆ ಯಾವಾಗ್ಲೂ ಕ್ವಿಕ್ ಆಗಿರ್ತಾರೆ. ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಮತ್ತು ಆಕ್ಷನ್ ಓರಿಯೆಂಟೇಷನ್ ಆಗಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದು ಕುಜನ ರಾಶಿ ಆಗಿರೋದ್ರಿಂದ ಇವ್ರು ಯಾವಾಗ್ಲೂ ಒಂದಾದ್ಮೇಲೆ ಇನ್ನೊಂದು ಆಕ್ಷನ್ ನ ತಗೋಬೇಕು ಅಂತಾನೆ ಇರ್ತಾರೆ. ಮತ್ತು ಯಾವಾಗ್ಲೂ ಎಕ್ಸ್ಪ್ರೆಸಿವ್ ಆಗಿರ್ತಾರೆ. ಯಾಕೆಂತ ಹೇಳಿದ್ರೆ ಮಾರ್ಸ್ ಎಕ್ಸ್ಪ್ರೆಷನ್ ಗೆ ಕಾರಕ. ಈ ಕಾಂಬಿನೇಷನ್ ಏನಾದ್ರು ಅಫ್ಲಿಕ್ಷನ್ ಆಯ್ತು ಅಂತ ಹೇಳಿದ್ರೆ ಅಗ್ರೆಸಿವ್ ವರ್ಸ್ಟ್ ಕೂಡ ಆಗ್ಬೋದು. ಮತ್ತು ಈ ಒಂದು ಮೇಷ ಕುಜನ ಒಂದು ಓಪನ್ ವಾರ್ಫೇರ್ ಅಥವಾ ಫೈಟಿಂಗ್ ಅಥವಾ ಆರ್ಗ್ಯುಮೆಂಟ್ ಸೈಡ್ ಆಗಿರೋದ್ರಿಂದ ಯಾರಿಗೆ ಮೇಷ ರಾಶಿಯಲ್ಲಿ ಹುಟ್ಟಿರ್ತಾರೋ ಅವರು ಯೂಶಲಿ ಊಟ ಮಾಡುವಂತಹ ಟೈಮಲ್ಲಿ ಆರ್ಗ್ಯುಮೆಂಟ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಮಿತ್ರರೇ, ಇನ್ ಕೇಸ್ ಏನಾದ್ರೂ ಚಂದ್ರನ ಪ್ಲೇಸ್ಮೆಂಟ್ ಏನಾದ್ರೂ ವೃಷಭ ರಾಶಿಯಲ್ಲಿತ್ತು ಅಂತ ಹೇಳಿದ್ರೆ ಚಂದ್ರ ಇಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗೋದ್ರಿಂದ ಈ ರಾಶಿಯಲ್ಲಿ ಏನಾದ್ರು ಚಂದ್ರ ಇತ್ತು ಅಂತ ಹೇಳಿದ್ರೆ ಇವರು ಬ್ಯೂಟಿಯನ್ನ ಆಸ್ವಾದಿಸುವಂತಹ ಕ್ಯಾಟಗರಿಗೆ ಸೇರ್ಕೋತಾರೆ. ಯಾಕೆ ಅಂತ ಹೇಳಿದ್ರೆ ಶುಕ್ರನ ರಾಶಿ ಆಗಿರುತ್ತೆ ಇದು. ಮತ್ತು ಇಂಥವ್ರು ಸ್ವಲ್ಪ ಸ್ಟೇಬಲ್ ಆಗಿರ್ತಾರೆ. ಯಾಕೆಂತ ಹೇಳಿದ್ರೆ ಚಂದ್ರ ಚಂಚಲ ಸ್ವಭಾವದವನು, ಆತ ಉಚ್ಚ ಸ್ಥಾನಕ್ಕೆ ಹೋಯ್ತು ಅಂತ ಹೇಳಿದ್ರೆ ಸ್ಟೇಬಲ್ ಆಗಿರ್ತಾನೆ. ಇನ್ ಕೇಸ್ ಏನಾದ್ರೂ ಇದ್ರ ಮೇಲೆ ಒಳ್ಳೆ ಆಸ್ಪೆಕ್ಟ್ ಗಳಾದಂತಹ ಗುರುವಿನ ಆಸ್ಪೆಕ್ಟ್ ಈ ರೀತಿ ಇತ್ತು ಅಂತ ಹೇಳಿದ್ರೆ ಅಂತಹ ವ್ಯಕ್ತಿ ಸ್ಟಬಾರ್ನ್ ಕೂಡ ಆಗಿರ್ತಾನೆ. ಅಂದ್ರೆ ಯಾರು ಹೇಳಿದ್ರು ಈತನಿಗೆ ಏನ್ ಅನ್ಸುತ್ತೋ ಅದನ್ನೇ ಆತ ಅಂದ್ಕೊಳ್ಳೋದು ಮತ್ತೆ ಯೂಶಲಿ ಮಾಡುವಂತದ್ದು ಕೂಡ. ಮತ್ತೆ ಇಂಥವ್ರನ್ನ ಭೋಜನ ಪ್ರಿಯ ಅಂತಾನು ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಮೂನು ಫುಡ್ ಅನ್ನ ಸಿಗ್ನಿಫೈಸ್ ಮಾಡುತ್ತೆ ಮತ್ತು ಟಾರಸ್ ಬ್ಯೂಟಿಯನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಇವ್ರುಗಳಿಗೆ ಯೂಶಲಿ ಎಲ್ಲಾ ಒಳ್ಳೆ ಫುಡ್ ಗಳನ್ನು ಕೂಡ ಆಸ್ವಾದಿಸುವಂತಹ ಕ್ಯಾಟಗರಿಗೆ ಬರ್ತಾರೆ. ಮತ್ತೆ ಇನ್ ಜನರಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ರಿಸೋರ್ಸಸ್ ಅಂತ ಏನಿರ್ತವೆ ಅಥವಾ ಎಲ್ಲಾ ರೀತಿ ರಿಸೋರ್ಸಸ್ ಗಳಾದಂತಹ ಜ್ಯುವೆಲ್ರಿ, ಕ್ಲಾತ್ಸ್ ಇವುಗಳ ಬಗ್ಗೆ ಇವ್ರುಗಳಿಗೆ ಬಹಳ ಇಂಟ್ರೆಸ್ಟ್ ಇರುತ್ತೆ ಅಂತಾನು ಕೂಡ ಹೇಳ್ಬೋದು. ಮಿತ್ರ, ಇನ್ ಕೇಸ್ ಏನಾದ್ರೂ ಚಂದ್ರ ಮಿಥುನದಲ್ಲಿ ಏನಾದ್ರೂ ಕುಳಿತುಕೊಂಡ ಅಂತ ಹೇಳಿದ್ರೆ ಇಂಥವ್ರಿಗೆ ಒಂದು ಲರ್ನಿಂಗ್ ಮೈಂಡ್ ಸೆಟ್ ಅಂತ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಬುಧ ಏನಕ್ಕೆ ಕಾರಕ, ಎಜುಕೇಶನ್ ಗೆ ಕಾರಕ. ಇದು ಬುಧನ ರಾಶಿ ಆಗಿರೋದ್ರಿಂದ ಇಂಥವ್ರಿಗೆ ಯಾವಾಗ್ಲೂ ಹೊಸದೇನಾದ್ರೂ ಕಲಿತಾ ಇರಬೇಕು ಅನ್ನುವಂತಹ ಒಂದು ಇನ್ಕ್ವಿಸಿಟ್ ಮೈಂಡ್ ಸೆಟ್ ಅನ್ನುವಂಥದ್ದು ಇರ್ತದೆ. ಮತ್ ಅದು ಅಲ್ಲದೆ ಇಂಥವ್ರಿಗೆ ಸಾಕಷ್ಟು ಮಾತಾಡ್ತಾರೆ ಇವರು. ಯಾಕೆ ಅಂತ ಹೇಳಿದ್ರೆ ಬುಧ ಮಾತಿಗೆ ಕೂಡ ಕಾರಕ ಆಗಿರ್ತಾನೆ ಮತ್ತು ಬಹಳ ಆಕ್ಟಿವ್ ಪರ್ಸನ್ ಆಗಿರೋದ್ರಿಂದ ಬುಧ ಇಂಥವ್ರು ಯಾವಾಗ್ಲೂ ಮಾತಾಡೋದಕ್ಕೆ, ಎಕ್ಸ್ಪ್ರೆಸ್ ಮಾಡೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಮತ್ತು ಇವರಲ್ಲೂ ಯಾವತ್ತೂ ಒಂದು ಡ್ಯುಯಾಲಿಟಿ ಅಂತ ಒಂದು ಇದ್ದೇ ಇರುತ್ತೆ. ಅಂದ್ರೆ ಅದನ್ನ ಮಾಡೋದು, ಇದನ್ನ ಮಾಡೋದು, ಅದ್ ಮಾಡ್ಬೇಕಾ, ಇದ್ ಮಾಡ್ಬೇಕಾ ಅನ್ನುವಂತ ಒಂದು ಸಣ್ಣ ಡ್ಯುಯಾಲಿಟಿ ಅನ್ನುವಂಥದ್ದು ಪ್ರೆಸೆಂಟ್ ಇರ್ತದೆ. ಮತ್ತು ಚಂದ್ರ ಏನಾದ್ರೂ ಮಿಥುನದಲ್ಲಿ ಇತ್ತು ಅಂತ ಹೇಳಿದ್ರೆ ಇಂಥವ್ರು ಯೂಶಲಿ ಯಾವತ್ತೂ ಒಂದು ಎಲ್ಲಾ ವಿಷಯದ ಬಗ್ಗೆನೆ ಒಂದು ಮೈಂಡ್ ಮೇಕಪ್ ಮಾಡ್ಕೊಂಡಿರ್ತಾರೆ, ಇದು ಹೀಗೆ ಅನ್ನುವಂಥದ್ದು. ಮತ್ತೆ ಮೋಸ್ಟ್ ಆಫ್ ದ ಟೈಮು ಮಿಥುನದಲ್ಲಿ ರಾಶಿಯಲ್ಲಿದ್ದವರು ಸೆಲ್ಫ್ ಸೆಂಟರ್ಡ್ ಆಗಿರ್ತಾರೆ. ಅಂದ್ರೆ ಯಾವಾಗ್ಲೂ ಅವರ ಆಲೋಚನೆಗಳು
ಅವರಿಗೆ ಸೀಮಿತವಾಗಿರ್ತದೆ, ಅವರ ಸೆಂಟ್ರಿಕ್ ಆಗಿರ್ತವೆ. ಉದಾಹರಣೆ, ಯಾವ್ದಾದ್ರು ಒಂದು ಕೆಲಸ ಮಾಡ್ತು ಅಂತ ಹೇಳಿದ್ರೆ ನನ್ನ ಪಾತ್ರ ಈ ಕೆಲಸದಲ್ಲಿ ಏನು ಮತ್ತು ನನಗೆ ಏನ್ ಸಿಗುತ್ತೆ ಅನ್ನುವಂಥದ್ದನ್ನ ಯೋಚನೆ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಮಿಥುನ ಟ್ರೇಡರ್ಸ್ ಗಳನ್ನ ತೋರಿಸುತ್ತೆ. ಟ್ರೇಡರ್ಸ್ ಯೂಶಲಿ ಥಿಂಕಿಂಗ್ ಯಾವಾಗ್ಲೂ ಪ್ರಾಫಿಟ್ ಓರಿಯೆಂಟ್ ಆಗಿರುತ್ತೆ. ಆದ್ರಿಂದ ಮಿತ್ರ ಇನ್ ಕೇಸ್ ಏನಾದ್ರೂ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿತ್ತು ಅಂತ ಹೇಳಿದ್ರೆ ಇದು ಚಂದ್ರನ ರಾಶಿ ಆಗಿರೋದ್ರಿಂದ ಇಂಥವ್ರು ಬಹಳ ಎಮೋಷನಲ್ ಆಗಿರ್ತಾರೆ. ಎಮೋಷನಲ್ ಗ್ರಹ ಎಮೋಷನಲ್ ರಾಶಿಯಲ್ಲಿ ಕುಳಿತುಕೊಂಡಿದೆ. ಅದರಿಂದ ಮತ್ತು ಇವ್ರಿಗೆ ಕೇರಿಂಗ್ ಪರ್ಸನಾಲಿಟಿ ಅಂತ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಯೂಶಲಿ ಎಮೋಷನಲ್ ಪರ್ಸನ್ ಯಾವಾಗ್ಲೂ ಕೇರಿಂಗ್ ಅಂತ ಆಗಿರ್ತಾರೆ. ಆದ್ರಿಂದ ಇವ್ರಿಗೆ ಕೇರಿಂಗ್ ಪರ್ಸನಾಲಿಟಿ ಆಗಿರುತ್ತೆ. ಬೇರೆ ಒಂದು ಮ್ಯಾಜಿಕ್ ಕ್ವಾಲಿಟಿ ಕರ್ಕಾಟಕ ರಾಶಿಯಲ್ಲಿ ಇದ್ದವ್ರಿಗೆ ಅದೇನಂತ ಹೇಳಿದ್ರೆ ಇವ್ರ ಹತ್ರ ಒಂದು ಇಂಟ್ಯೂಟಿವ್ ಪವರ್ ಅನ್ನುವಂಥದ್ದು ಇರ್ತಾರೆ. ಆ ಇಂಟ್ಯೂಟಿವ್ ಪವರ್ ಎಷ್ಟು ಮಟ್ಟಿಗೆ ಇರ್ತದೆ ಅಂತ ಹೇಳಿದ್ರೆ ಯೂಶಲಿ ಏನಾದ್ರೂ 5ನೇ ಮನೆಯಲ್ಲಿ ಈ ಒಂದು ಕಾಂಬಿನೇಷನ್ ಬಂತು ಅಂತ ಹೇಳಿದ್ರೆ ಯಾರು ಇವ್ರುಗಳಿಗೆ ಎಜುಕೇಶನ್ ಅಥವಾ ಲವ್ ಅಫೇರ್ಸ್ ಈ ವಿಷಯದಲ್ಲಿ ಏನಾದ್ರೂ ಇವ್ರಿಗೆ ಸುಳ್ಳು ಹೇಳ್ತು ಅಂತ ಹೇಳಿದ್ರೆ ಇವ್ರಿಗೆ ಗೊತ್ತಾಗುತ್ತೆ ಈ ವ್ಯಕ್ತಿ ಈ ವಿಷಯದಲ್ಲಿ ಸುಳ್ಳು ಹೇಳ್ತಾ ಇದ್ದಾನೆ ಅನ್ನುವಂತಹ ಒಂದು ಇಂಟ್ಯೂಟಿವ್ ಕೆಪಾಸಿಟಿ ಈ ರಾಶಿಯವ್ರಿಗೆ ಇರ್ತದೆ. ಮತ್ತೆ ಅದು ಅಲ್ಲದೆ ಕರ್ಕಾಟಕ ರಾಶಿಯವರ ಲೈಫ್ ಯಾವಾಗ್ಲೂ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇಂದ ಕೂಡಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಚಂದ್ರ ಅಪ್ಸ್ ಅಂಡ್ ಡೌನ್ಸ್ ಗೆ ಕಾರಕನಾಗಿರ್ತಾನೆ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯ ಒಂದು ರೀಸನ್ ಇಂದ. ಮಿತ್ರ ಇನ್ ಕೇಸ್ ಏನಾದ್ರೂ ಚಂದ್ರ ಬಂದು ಸಿಂಹದಲ್ಲಿ ಕುಳಿತುಕೊಂಡಿತ್ತು ಅಂತ ಹೇಳಿದ್ರೆ ಸಿಂಹ ಬಂದು ಸೂರ್ಯನ ಒಂದು ರಾಶಿ ಆಗಿರುತ್ತೆ. ಸೂರ್ಯ ಮತ್ತು ಚಂದ್ರರು ಜಾತಕದಲ್ಲಿ ರಾಯಲ್ ಪ್ಲಾನೆಟ್ ಗಳಾಗಿರ್ತಾರೆ ಅಂತ ಹೇಳಿದ್ರೆ ಸೂರ್ಯ ರಾಜ ಆಗಿರ್ತಾನೆ, ಚಂದ್ರ ರಾಣಿ ಆಗಿರೋದ್ರಿಂದ ಆಸ್ಟ್ರಾಲಜಿಯಲ್ಲಿ. ಸೊ ಇಂಥವ್ರಿಗೆ ಒಂದು ರಾಯಲಿಸ್ಟಿಕ್ ನೇಚರ್ ಇರುತ್ತೆ. ಅಂದ್ರೆ ಒಂದು ಕಿಂಗ್ ಅಥವಾ ಕ್ವೀನ್ ತರ ಒಂದು ಪರ್ಸನಾಲಿಟಿಯನ್ನ ಇವರು ಇಟ್ಕೊಂಡಿರ್ತಾರೆ. ಮತ್ತು ಎರಡನೆಯದಾಗಿ ಸ್ವಲ್ಪ ಈಗೋಯಿಸ್ಟಿಕ್ ಆಗಿರ್ತಾರೆ. ಯೂಶಲಿ ರಾಜ ರಾಣಿ ಅಥವಾ ರಾಯಲ್ ಒಂದು ನೇಚರ್ ಯಾರಿಗಿರ್ತದೆ ಅವರಿಗೆ ಒಂದು ಈಗೋ ಅನ್ನುವಂಥದ್ದು ಯಾವಾಗ್ಲೂ ಇದ್ದೇ ಇರ್ತದೆ. ಮತ್ತು ಜೀವನದಲ್ಲಿ ಯಾವಾಗ್ಲೂ ನಾನು ಶೈನ್ ಆಗ್ಬೇಕು, ನಾನು ಫೇಮಸ್ ಆಗ್ಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ಸೂರ್ಯನ ರಾಶಿ ಆಗಿರೋದ್ರಿಂದ. ಮತ್ತೆ ಅದು ಅಲ್ಲದೆ ಇಂಥವ್ರಿಗೆ ಯಾವಾಗ್ಲೂ ರೆಸ್ಪೆಕ್ಟೆಡ್ ಆಗಿರ್ಬೇಕು, ನಾನು ನನ್ನನ್ನು ಎಲ್ಲರೂ ರೆಸ್ಪೆಕ್ಟ್ ಮಾಡಬೇಕು ಅನ್ನುವಂತಹ ಒಂದು ಮೈಂಡ್ ಸೆಟ್ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಸೂರ್ಯ ಇಸ್ ಎ ಕಾರಕ ಫಾರ್ ರೆಸ್ಪೆಕ್ಟ್ ಆಗಿರೋದ್ರಿಂದ. ಮತ್ತು ಲೈಫ್ ಅಲ್ಲಿ ಇವರು ಎಲ್ಲಾ ವ್ಯಕ್ತಿಗಳಿಗೂ ಒಂದು ಬೌಂಡ್ರಿ ಅನ್ನುವಂಥದ್ದನ್ನ ಸೆಟ್ ಮಾಡ್ಕೋತಾರೆ. ಈ ವ್ಯಕ್ತಿಯನ್ನ ನನ್ನ ಲೈಫ್ ಅಲ್ಲಿ ಇಲ್ಲಿಗೆ ಮಾತ್ರನೇ ಬಿಟ್ಕೋಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇವರಲ್ಲಿರುತ್ತೆ. ಇನ್ ಕೇಸ್ ಏನಾದ್ರೂ ಕನ್ಯಾದಲ್ಲಿ ಚಂದ್ರ ಇತ್ತು ಅಂತ ಹೇಳಿದ್ರೆ ಅಥವಾ ಕನ್ಯಾ ರಾಶಿ ಆಗಿತ್ತು ಅಂತ ಹೇಳಿದ್ರೆ ಇಂಥವ್ರು ತುಂಬಾ ಪ್ರಾಕ್ಟಿಕಲ್ ಆಗಿರ್ತಾರೆ, ಲೈಫ್ ಅಲ್ಲಿ ಹಾರ್ಡ್ ವರ್ಕರ್ ಕೂಡ ಆಗಿರ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೊಂದು ಫ್ಯಾಂಟಾಸ್ಟಿಕ್ ಕೆಪಾಸಿಟಿ ಇರ್ತದೆ. ಏನಂತ ಹೇಳಿದ್ರೆ ಸಣ್ಣ ಪುಟ್ಟ ವಿಷಯಕ್ಕನ್ನ ತೀರಾ ಡೀಟೈಲ್ಡ್ ಆಗಿ ಇವರು ಯೋಚನೆಯನ್ನ ಮಾಡುವಂತಹ ಕೆಪಾಸಿಟಿ ಇಟ್ಕೊಂಡಿರ್ತಾರೆ. ಇದು ಇವರನ್ನ ಒಳ್ಳೆ ಪ್ಲಾನರ್ಸ್ ಆಗಿ ಕೂಡ ಮಾಡುತ್ತೆ. ಮತ್ತೆ ಅದು ಅಲ್ಲದೆ ಒಂದು ಕಮಿಟೆಡ್ ಆಗಿ ಮಾಡ್ತದೆ. ಒಂದು ರೂಲ್ಸ್ ರೆಗ್ಯುಲೇಷನ್ ಅನ್ನ ಕಮಿಟೆಡ್ ಆಗಿರುವಂತೆ ಕೂಡ ಇವರನ್ನ ಮಾಡುತ್ತೆ. ಮತ್ತೆ ಇವರಲ್ಲೂ ಒಂದು ಇನ್ಕ್ವಿಸಿಟ್ ಅನ್ನುವಂಥದ್ದು, ಡೌಟ್ ಅನ್ನುವಂಥದ್ದು ಎಲ್ಲಾ ವಿಷಯದಲ್ಲೂ ಇದ್ದೇ ಇರ್ತದೆ. ಆದ್ರಿಂದ ಅದ್ಯಾಕಂಗೆ ಇದ್ಯಾಕೆ ಹೀಗೆ ಅನ್ನುವಂಥದ್ದನ್ನ ಕ್ವಶನ್ ಮಾಡ್ತಾನೆ ಇರ್ತಾರೆ. ಮತ್ತು ಯೂಶುವಲ್ ಆಗಿ ಇವ್ರುಗಳಿಗೆ ಎಲ್ಲಾವುದನ್ನು ಎರಡೆರಡು ಸಲ ಕನ್ಫರ್ಮ್ ಮಾಡ್ಕೊಂಡು ಅಭ್ಯಾಸ ಇರ್ತದೆ. ಉದಾಹರಣೆಗೆ ಏನಾದ್ರೂ 2ನೇ ಮನೆಯಲ್ಲಿ ಈ ಒಂದು ಕಾಂಬಿನೇಷನ್ ಫಾರ್ಮ್ ಆಗಿತ್ತು ಅಂತ ಹೇಳಿದ್ರೆ ಇವ್ರಿಗೆ ಬ್ಯಾಂಕಿಗೆ ಏನಾದ್ರೂ ಇವರ ಅಮೌಂಟ್ ಕ್ರೆಡಿಟ್ ಆಯ್ತು ಸ್ಯಾಲರಿ ಅಂತ ಹೇಳಿದ್ರೆ ಎರಡೆರಡು ಸಲ ಚೆಕ್ ಮಾಡ್ಕೊಂತಾರೆ ಇದು ಬಂತಾ ಇಲ್ವಾ ಅನ್ನುವಂಥದ್ದು. ಈ ರೀತಿಯಾದಂತಹ ಒಂದು ಪೆಕ್ಯುಲಿಯರ್ ಕೆಪಾಸಿಟಿ